सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वात्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे तृतीयाध्याये तृतीये पादे सप्त सूत्रद्वयात्मके अस्मिन् सप्तदशे गतेरर्थवत्वाधिकरणे तस्मिन् गतेरर्थवत्वाधिकरणे उपनिबद्धे द्वे सूत्रे इदानीं द्विवारं पठित्वा प्रकृतं द्वितीयसूत्रं तस्मिन् अधिकरणे द्वितीयसूत्रं सूत्रार्थं तद्भाष्यभागं च यथाचार्यानुग्रहं विचारयामः।
ಇದಂ ಸೂತ್ರಂ ಪಾದಾದಿತಃ ಪಾದಾದಿತಃ ತ್ರಿಂಶಂ ಸೂತ್ರಂ ಪಾದಾದಿತಃ ತ್ರಿಂಶಂ ಸೂತ್ರಂ ತ್ರಿಂಶಂ ಸೂತ್ರಂ ಪಾದಾದಿತ ತ್ರಿಂಶಂ ಸೂತ್ರಂ ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ತ್ರಿಂಶಂ ಸೂತ್ರಂ ತದ್ಭಾಷ್ಯ ಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ವೇದಾದ್ಯಾಗಮದುಗ್ಧ ಸಿಂಧು ಮಥನಾತ್ ತನ್ಮೇಯಮಂಥಾದ್ರಿಣಃ ದಿವ್ಯಾಭೋಗ ವಿಚಾರ ವಾಸುಕಿ ವಶಾದಾಶ್ರಿತ್ಯ ಧೈರ್ಯಂ ಪರಂ ಬ್ರಹ್ಮೋದ್ಬೋಧ ಸುಧಾಂ ವಿಧಾಯ ದಯಯಾ ಮರ್ತ್ಯಾನಮರ್ತ್ಯಾನಮೇ ಕುರ್ವಂತೋ ಗುರವೋ ಜಯಂತಿ ಜಗತಾಂ ಶಂಕರಾಚಾರ್ಯವರ್ಯಾಃ. ಓಂ ವೇದಾದ್ಯಾಗಮದುಗ್ಧ ಸಿಂಧು ಮಥನಾತ್ ತನ್ಮೇಯಮಂಥಾದ್ರಿಣಃ ದಿವ್ಯಾಭೋಗ ವಿಚಾರ ವಾಸುಕಿ ವಶಾದಾಶ್ರಿತ್ಯ ಧೈರ್ಯಂ ಪರಂ ಬ್ರಹ್ಮೋದ್ಬೋಧ ಸುಧಾಂ ವಿಧಾಯ ದಯಯಾ ಮರ್ತ್ಯಾನಮರ್ತ್ಯಾನಮೇ ಕುರ್ವಂತೋ ಗುರವೋ ಜಯಂತಿ ಜಗತಾಂ ಶಂಕರಾಚಾರ್ಯವರ್ಯಾಃ. ಈ ಒಂದು ಶ್ಲೋಕ ವರದರಾಜ ಪಂಡಿತ ಅಂತ ಒಬ್ಬರು ಮಹಾನ್ ವೈಯಾಕರಣ, ಈ ಲಘು ಸಿದ್ಧಾಂತ ಕೌಮುದಿ ಎಂಬತಕ್ಕಂಥ ಗ್ರಂಥದ ಕರ್ತಾರ. ಲಘು ಸಿದ್ಧಾಂತ ಕೌಮುದಿ, ಸಿದ್ಧಾಂತ ಕೌಮುದಿ ಅಂತಕ್ಕಂಥದ್ದು ಭಟ್ಟೋಜಿ ದೀಕ್ಷಿತರದು ಪ್ರಸಿದ್ಧವಾದ ಗ್ರಂಥ, ವ್ಯಾಕರಣ ಗ್ರಂಥ. ಭಟ್ಟೋಜಿ ದೀಕ್ಷಿತರು, ಅವರ ನಂತರ ಅವರ ಶಿಷ್ಯ ಈತ ವರದರಾಜ ಪಂಡಿತ ಅಂತ. ಈತ ಲಘು ಸಿದ್ಧಾಂತ ಕೌಮುದಿ ಮತ್ತೆ ಮಧ್ಯ ಸಿದ್ಧಾಂತ ಕೌಮುದಿ ಅಂತ ಗ್ರಂಥ, ಒಂದೆರಡು ಗ್ರಂಥ ಇದೆ. ಅದರ ಒಂದು ರಚಯಿತರ ಲಘು ಸಿದ್ಧಾಂತ ಕೌಮುದಿ ಅಂತಕ್ಕಂಥ ಗ್ರಂಥದ ರಚಯಿತಾರ ಎರಡು ಗ್ರಂಥ, ಲಘು ಸಿದ್ಧಾಂತ ಕೌಮುದಿ ಮತ್ತೆ ಮಧ್ಯ ಸಿದ್ಧಾಂತ ಕೌಮುದಿ ಅಂತ. ಈ ಒಂದು ವರದರಾಜ ಪಂಡಿತ ಅಂತಕ್ಕಂಥವನು ತನ್ನ ಈ ಖಂಡನ ಮಂಡನ ಖಾದ್ಯ ಅಂತ ಒಂದು ಇದೆ, ಖಂಡನ ಮಂಡನ ಅಂತ ಖಾದ್ಯ, ಖಂಡನ ಮಂಡ ಖಾದ್ಯ ಅಂತ. ಅದರಲ್ಲಿ ಇದು ಹೇಳಿರ್ತಕ್ಕಂಥ ಒಂದು ಪ್ರಶಸ್ತಿ ಶ್ಲೋಕ ಇದೆ. ವೇದಾದ್ಯಾಗಮ, ಅವನು ವೈಯಾಕರಣ ಅವನು ಹೇಳಿ ಕೇಳಿ ಸ್ವಲ್ಪ ಸರಿಯಾದ ಒಂದು ಈ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಈ ಒಂದು ಶ್ಲೋಕವನ್ನ ರಚನೆ ಮಾಡಿದ್ದಾನೆ. ಒಳ್ಳೊಳ್ಳೆ ಪದವನ್ನ ಮತ್ತೆ ಒಳ್ಳೆಯ ಉಪಮಾನಗಳನ್ನು ಹಾಕಿದ್ದ. ವೇದಾದ್ಯಾಗಮ ದುಗ್ಧ ಸಿಂಧು ಮಥನಾತ್, ವೇದವೇ ಮುಂತಾದ ಎಲ್ಲ ಆಗಮಗಳು ಎಂಬ ದುಗ್ಧ ಸಿಂಧು, ಹಾಲಿನ ಸಮುದ್ರ. ಯಾವ ಹಾಲಿನ ಸಮುದ್ರ? ಅದೊಂದು ಪ್ರಸಿದ್ಧವಾದ ಹಾಲಿನ ಸಮುದ್ರ. ದೇವಾಸುರರು ಮಂಥನ ಮಾಡಿದಂತಕ್ಕಂಥದ್ದು ಅದಿಲ್ಲಿ. ಇದು ಇಲ್ಲಿ ಉಪಮೆ. ಅಂತಹ ಇದೆಯ ಹಾಲು ಸಮುದ್ರ ಅಂದ್ರೆ ವೇದ ಆಗಮ ಮುಂತಾದವುಗಳೆಂಬ ಹಾಲಿನ ಸಮುದ್ರ. ಅದನ್ನ ಮಥನಾತ್, ಮಥನ ಮಾಡಿದ್ದರಿಂದ, ಅದನ್ನ ಮಥನ ಮಾಡಿದ್ರು. ಯಾವುದರಿಂದ ಮಥನ ಮಾಡಿದ್ರು? ಅದಕ್ಕೆ ಇದಕ್ಕೆ ಯಾವ ಆಧಾರ ಯಾವುದು, ಸಾಧನ ಯಾವುದು ಅಂತ ಕೇಳಿದ್ರೆ ತನ್ಮೇಯ ಮಂಥಾದ್ರಿಣ. ಮಂಥಾದ್ರಿಣ, ಮಂದರ ಪರ್ವತ, ಮೇರು ಪರ್ವತ, ಮೈನಾಕ ಪರ್ವತ
ಎಲ್ಲ ಹೇಳ್ತಾರಲ್ಲ. ಅದನ್ನ ಹಾಕಿ ಅದೇ ಪರ್ವತ ಅದು. ಇದು ತನ್ಮೇಯ ಮಂಥಾದ್ರಿಣ ಅಂದ್ರೆ ಇಲ್ಲಿ ಪ್ರಮಾಣಗಳು ಎಂಬ ಒಂದು ಆ ಮೈನಾಕ ಪರ್ವತ ಅದನ್ನ ಇಳಿಸಿದ್ರು. ಮತ್ತೆ ಕಡಿಬೇಕಲ್ಲ, ಅದನ್ನ ಕಡಿಬೇಕಾದ್ರೆ ಹಗ್ಗ ಯಾವುದು ಅಂದ್ರೆ ದಿವ್ಯಾಭೋಗ ವಿಚಾರ ವಾಸುಕಿ ವಶಾತ್. ಇನ್ನೇನಿಲ್ಲ, ಈ ಒಂದು ಶ್ರುತ್ಯನುಗ್ರಹೀತವಾದ ವಿಚಾರ ವಿಚಾರ ಅಷ್ಟೇ. ಇಡೀ ಒಂದು ಅದ್ವೈತ ಸಿದ್ಧಾಂತ ಅಂತ ಏನು ಹೇಳಿಲ್ಲ ಇಲ್ಲಿ. ಇಲ್ಲಿ ವೇದಾಂತ ಸಿದ್ಧಾಂತ ಅಂತ ಅಷ್ಟೇ. ವೇದಾಂತ ಸಿದ್ಧಾಂತ ಅಂದ್ರೆ ಅದ್ವೈತ ಸಿದ್ಧಾಂತ ಅಂತ ಇರ್ಲಿ. ಆ ಒಂದು ಸಿದ್ಧಾಂತಕ್ಕೆ, ವೇದಾಂತ ಸಿದ್ಧಾಂತಕ್ಕೆ, ವೇದಾಂತವೆಂಬ ಹಾಲಿನ ಸಮುದ್ರವನ್ನ, ಆ ಒಂದು ಪ್ರಮಾಣಗಳೆಂಬ ಆ ಒಂದು ಮಂದರ ಪರ್ವತವನ್ನ ಅದರಲ್ಲಿ ಹಾಕಿ, ವಿಚಾರವೆಂಬ ಆ ವಾಸುಕಿ ಹಾವಿತ್ತ ಕಟ್ಟಿದ್ರಲ್ಲ, ಇಲ್ಲಿ ಯಾವ್ದು ಹೌದು, ವಿಚಾರವೆಂಬ ವಾಸುಕಿಯಿಂದ ಅದನ್ನ ಕಟ್ಟಿ ಅದರ ಸುತ್ತಿ, ಮತ್ತೆ ಧೈರ್ಯದಿಂದ ಏನ್ ಮಾಡಿದ್ರು, ಕಡಿದ್ರು, ಮಥನಾಥ್ ಕಡಿದ್ರು. ಅದರಿಂದ ಏನು ಬಂತು, ಅದರಿಂದ ಬಂದ ಬ್ರಹ್ಮೋದ್ಬೋಧ ಸುಧಾಂ ವಿಧಾಯ ಪರಂ ಹೆಚ್ಚಿನ ಧೈರ್ಯದಿಂದ ಒಂದು ಧೈರ್ಯದಿಂದ ಅದನ್ನ ಕಡಿದ್ರು, ದೃಢತೆಯಿಂದ ಅಷ್ಟೊಂದು ಧಾರಣೆ ಕಡಿದ್ರು. ಮತ್ತೆ ಅದನ್ನ ಬ್ರಹ್ಮೋದ್ಬೋಧ ಸುಧಾಂ ವಿಧಾಯ, ಅಲ್ಲಿಂದ ಬಂತು ಯಾವುದು, ಬ್ರಹ್ಮ ಉದ್ಬೋಧ, ಬೋಧ ಜ್ಞಾನ, ಉದ್ಬೋಧ ಸಮ್ಯಜ್ಞಾನ, ಬ್ರಹ್ಮಜ್ಞಾನವೆಂಬ ಆ ಸುಧಾ ಅಮೃತ ಬಂತು. ಬ್ರಹ್ಮಜ್ಞಾನವೆಂಬ ಅಮೃತವನ್ನ ವಿಧಾಯ ಎಲ್ಲರಿಗೂ ಕೊಟ್ರು. ಯಾರು ಹೇಗೆ ಕೊಟ್ರು, ದಯಯ ಅತ್ಯಂತ ಕರುಣೆಯಿಂದ ಅದನ್ನು ಕೊಟ್ರು. ಯಾತಕ್ ಕೊಟ್ರು, ಪ್ರಯೋಜನ ಏನು ಅಂದ್ರೆ ಮರ್ತ್ಯಾನ್ ಅಮರ್ತ್ಯಾನ್ ಕೊರುವಂತ ಎಲ್ಲ ಮರ್ತ್ಯರುಗಳನ್ನು, ಅಂದ್ರೆ ಈ ಸಂಸಾರ ಪಾಶಕ್ಕೆ ಸಿಕ್ಕಿ ಒದ್ದಾಡ್ತಾ ಇರತಕ್ಕಂತಹ ದ್ವೈತದ ಒಂದು ಪಾಶಕ್ಕೆ ಸಿಕ್ಕಿ ಒದ್ದಾಡ್ತಾ ಇರತಕ್ಕಂತಹ ಜನ್ಮ ಮರಣ ಮತ್ತೆ ಅವುಗಳಿಂದ ತಪ್ಪಿಸಿ ಅವರನ್ನ ಅಮರ್ತ್ಯರನ್ನಾಗಿ ಮಾಡುವುದಕ್ಕೋಸ್ಕರ ಅತ್ಯಂತ ಕರುಣೆಯಿಂದ ಈ ಒಂದು ಅಮೃತವನ್ನ ಯಾರು ಜಗತ್ತಿಗೆ ಕೊಟ್ಟರೋ ಎಲ್ಲರಿಗೂ ಕೊಟ್ರು. ಅಂತಹ ಯಾರವರು, ಅಂತಹ ಗುರವಃ, ಗುರು. ಯಾವ ಗುರು, ನಮಗೂ ಗುರು ಇದ್ದಾರಲ್ಲ ನಮ್ಮ ದೇಶಕ್ಕ, ಇಲ್ಲ ನಮ್ಮ ಕೇವಲ ನಮ್ಮ ಸೀಮಿತವಾದ ಭಾಗಕ್ಕ ಗುರುಗಳು ಬೇಕಾಗ್ತಾರೆ, ಸೀಮಿತವಾದ ಭಾಗಕ್ಕೆ ಇರ್ತಾರೆ. ಹಾಗಲ್ಲ, ಇಲ್ಲಿ ಜಗತಾಂ ಗುರವಃ, ಇಡೀ ಜಗತ್ತು. ಜಗತ್ತು ಅಂದ್ರೆ ಏನು, ಜಗತ್ತು ಅಂದ್ರೆ ನಾವಿದೀವಲ್ಲ ಪ್ರಪಂಚ ಭೂಲೋಕ, ಅದನ್ನ ನಾವು ಜಗತ್ತು ಸಾಮಾನ್ಯವಾಗಿ ಕರಿತೇವೆ. ಅದು ಜಗತ್ತು ಅಂದ್ರೆ ಇದೆಲ್ಲ. ಜಗತ್ತು ಅಂದ್ರೆ ಏನು, ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃ ಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪ್ಯಚಿಂತ್ಯ ರಚನಾರೂಪಸ್ಯ ಅಸ್ಯ ಜಗತಃ. ಇಂತಹ ಜಗತ್ತು ಇದೇನು, ಇಂಥ ಬ್ರಹ್ಮಾಂಡ ಎಷ್ಟಿದೆಯೋ ಅವೆಲ್ಲಕ್ಕೂ ಕೂಡ ಗುರುಗಳಾಗಿರತಕ್ಕಂತಹ ಯಾರು, ಶಂಕರಾಚಾರ್ಯರೆಂಬ ಯತಿ ಶ್ರೇಷ್ಠರನ್ನ ನಾವು ಇಲ್ಲಿ, ಯತಿಶ್ರೇಷ್ಠರು ಜಯಂತಿ, ಅವರು ವಿಜೃಂಭಿಸುತ್ತಾರೆ, ನಾವು ಅವರಿಗೆ ನಮಸ್ಕಾರವನ್ನ ಮಾಡುತ್ತೇವೆ ಅಂತಕ್ಕಂತಹದ್ದು ಒಳ್ಳೆ ಉಪಮೆಯಿಂದ ಕೂಡಿದಂತಹ ಒಂದು ಪದ್ಯ. ಶಾರ್ದೂಲ ವಿಕ್ರೀಡಿತದಲ್ಲಿ ರಚಿತವಾಗಿರತಕ್ಕಂತ ಹೇಳಿ ಕೇಳಿ ಅವನು ವೈಯಾಕರಣ, ಅವನಿಗೆ ಅವನ ಪ್ರತಿಭೆಗೆ ತಕ್ಕ ಹಾಗೆ ಈ ಒಂದು ಪದ್ಯವನ್ನ, ಪ್ರಶಸ್ತಿ ಶ್ಲೋಕವನ್ನ ಮಾಡಿದನು. ಇನ್ನೊಂದ್ಸಾರಿ ಹೇಳ್ಕೊಳ್ಳೋಣ. ಓಂ ವೇದಾದ್ಯಾಗಮ ದುಗ್ಧ ಸಿಂಧು ಮಥನಾತ್ ತನ್ಮೇಯ ಮಂಥಾದ್ರಿಣ ದಿವ್ಯಾಭೋಗ ವಿಚಾರ ವಾಸುಕಿ ವಶಾತ್ ಆಶ್ರಿತ್ಯ ಧೈರ್ಯಂ ಪರಂ
ಬ್ರಹ್ಮೋದ್ಬೋಧ ಸುಧಾಂ ವಿಧಾಯ ದಯಯಾ ಮರ್ತ್ಯಾನಮರ್ತ್ಯಾನಮಿ ಕುರ್ವಂತೋ ಗುರವೋ ಜಯಂತಿ ಜಗತಾಂ ಶಂಕರಾಚಾರ್ಯವರ್ಯಾ. ಅದ್ಭುತವಾದ ಒಂದು ಶ್ಲೋಕ, ಒಳ್ಳೆ ಉಪಮೆಗಳಿಂದ ಕೂಡಿದ್ದು. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಸೂತ್ರದ್ವಯಾತ್ಮಕಂ ಸಪ್ತದಶಂ ಗತೇರರ್ಥವತ್ವಾಧಿಕರಣಂ. ಓಂ ಗತೇರರ್ಥವತ್ವಮುಭಯಥಾನ್ಯಥಾ ಹಿ ವಿರೋಧಃ. ಓಂ ಉಪಪನ್ನಸ್ತಲ್ಲಕ್ಷಣಾರ್ಥೋಪಲಬ್ಧೇರ್ಲೋಕವತ್. ಇಮೇ ದ್ವೇ ಸೂತ್ರೇ ತಸ್ಮಿನ್ ಗತೇರರ್ಥವತ್ವಾಧಿಕರಣೆ ಉಪನಿಬದ್ಧೆ ಭಗವತಾ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇಣ. ಇದಾನೀಂ ಪ್ರಕೃತಂ ಸೂತ್ರಂ ವಿಚಾರಯಾಮಃ. ಪ್ರಕೃತಂ ಸೂತ್ರಂ ಇತ್ಯುಕ್ತೆ ತಸ್ಮಿನ್ ಗತೇರರ್ಥವತ್ವಾಧಿಕರಣೆ ದ್ವಿತೀಯಂ ಸೂತ್ರಂ ಅವಶಿಷ್ಟಂ ದ್ವಿತೀಯಂ ಸೂತ್ರಂ. ತತ್ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಉಪಪನ್ನಸ್ತಲ್ಲಕ್ಷಣಾರ್ಥೋಪಲಬ್ಧೇರ್ಲೋಕವತ್. ಓಂ ಉಪಪನ್ನಸ್ತಲ್ಲಕ್ಷಣಾರ್ಥೋಪಲಬ್ಧೇರ್ಲೋಕವತ್. ಈ ಒಂದು ಹಿಂದಿನ ಸೂತ್ರದಲ್ಲಿ ಗತೇರರ್ಥವತ್ತಮಭಯಥಾನ್ಯಥಾ ಹಿ ವಿರೋಧ ಎನ್ನುವ ಸೂತ್ರದಲ್ಲಿ ಏನನ್ನು ಹೇಳಿದ್ರು ನೋಡಿ. ಒಬ್ಬ ಉಪಾಸಕ ಇದ್ದಾನೆ, ಅವನ ಏನು ಆ ಉಪಾಸಕ ಅಂತ ಅಂದ್ರೆ ಆ ಉಪಾಸನಾ ಧರ್ಮಕ್ಕೆ ಅನುಗುಣವಾಗಿ ಹೇಗೆ ಉಪಾಸನೆಯನ್ನು ಮಾಡಬೇಕೋ ಹಾಗೆ ಪೂರ್ತಿಯಾಗಿ ಜೀವನ ಪರ್ಯಂತ ಕೊನೆಯ ಉಸಿರಿನವರೆಗೂ ಕೂಡ ಉಪಾಸನೆ ಮಾಡ್ತಾ ಬಂದಿದ್ದಾನೆ. ದೇಹವನ್ನು ತ್ಯಾಗ ಮಾಡದ ಅವನಿಗೆ ಗತಿ ಯಾವುದು ಅಂತಂದ್ರೆ ಈ ದೇವಯಾನನ ಗತಿ ಅಂತ ಹೇಳಿದ್ರು. ಅವನು ಉತ್ತರಾಯಣದಲ್ಲಿ ಹೋಗ್ತಾನೆ. ದೇವಯಾನ ಉತ್ತರಾಯಣ, ದೇವರ ಉತ್ತರಾಯಣ. ಯಾಕೆ ರಕಾರ ಬಂದಿದೆಯಲ್ಲ ಅದರಿಂದ ನಕಾರ ಬರುತ್ತೆ. ಇದು ದೇವಯಾನ ಅಷ್ಟೆ. ಈ ದೇವಯಾನದ ಮೂಲಕ ಅವನಿಗೆ ಗತಿಯಾಗುತ್ತೆ ಅಂತ ಹೇಳಿದ್ರು. ದೇವಯಾನದ ಗತಿ ಆಗುತ್ತೆ ಅಂತ ಹೇಳಿದ್ರೆ ಈ ಎಲ್ಲರಿಗೂ ಕೂಡ ಯಾರು ಉಪಾಸನೆ ಏನೇನು ಕುರಿತು ಉಪಾಸನೆ ಮಾಡಿದ್ದಾರೋ ಎಲ್ಲರಿಗೂ ಕೂಡ ಸಮಾನವಾಗಿ ಈ ದೇವಯಾನ ಪ್ರಾಪ್ತಿಯೋ ಆ ಗತಿಯೋ ಅಥವಾ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ ಅಂತನ್ನುವ ವಿಶೇಷವೋ ಅಂದ್ರೆ ಅಲ್ಲಿ ಹೇಳಿದ್ರು ನೋಡಿ. ಉಪಾಸಕನಿಗೆ ದೇವಯಾನ ಗತಿ ಅಂತ ಹೇಳಿದ್ರು, ಆದರೆ ಇದೇನೂ ಕೂಡ ಈ ನಿಯಮದಿಂದ ಎಲ್ಲರಿಗೂ ಕೂಡ ಒಂದೇ ಇದೇ ಗತಿ ಎಂಬುದಾಗಿ ಸಮಾನವಾಗಿ ಏನು ಹೇಳಿಲ್ಲ. ಯಾಕೆ ಇವತ್ತೇನನ್ನು ಹೇಳಿದ್ದಾರೆ ಅಂದ್ರೆ ಕೆಲವರಿಗೆ ಆಗಬಹುದು, ಕೆಲವು ಸಂದರ್ಭದಲ್ಲಿ ಆಗದೆ ಇರಬಹುದು ಅಂತ ಹೇಳಿ ಉಭಯತ ಎರಡೂ ತರಹ ಇದೆ ಅಂತ ಹೇಳಿ ಈ ಆದರೂ ಆಗಬಹುದು ಇಲ್ಲದೆ ಇದ್ರೂ ಇಲ್ಲ ಅಂತ ಹೇಳಿ ಈ ಒಂದು ಭಾಗವನ್ನ ಅಲ್ಲಿ ಹೇಳಿದ್ರು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಆ ಒಂದು ವಿಶೇಷ ಇದೆಯಲ್ಲ, ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗಲ್ಲ ಅಂತ. ಸಮಾನವಾದ ಧರ್ಮ ಏನಲ್ಲ ಅದು, ಎಲ್ರಿಗೂ ಒಂದೇ ಆಗ್ಬಿಡುತ್ತೆ ಅನ್ನೋದು ವಿಶೇಷದಿಂದ ಹೇಳಿದ್ದಾರಲ್ಲ. ಅದು ಆ ವಿಶೇಷ ಉಭಯಥ ಹೇಳಿದ್ದಾರಲ್ಲ, ಆ ಉಭಯಥ ಹೇಳಿದ್ದು ವಿಶೇಷ. ಅದು ಇಲ್ಲಿ ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ. ಅದು ಹೊಂದುತ್ತೆ, ಯುಕ್ತಿಯುಕ್ತವಾಗಿದೆ ಅಂತ. ಇಲ್ಲಿ ಹಿಂದಿನ ಸೂತ್ರದಲ್ಲಿ ಭಗವಾನ್ ಬಾದರಾಯಣರು ಯಾವ ಒಂದು ವಿಷಯವನ್ನ ಹೇಳಿದ್ದರೋ ಅದನ್ನೇ ಇಲ್ಲಿ ಸಮರ್ಥನೆ ಮಾಡಿ ಹೇಳ್ತಾ ಇದ್ದಾರೆ. ಮತ್ತೇನು ಲೋಕಾರೂಢಿಯಂತೆಯೂ ಕೂಡ ಇದು ಹೊಂದುತ್ತೆ, ಇದು ಯುಕ್ತಿಯುಕ್ತವಾಗಿದೆ. ನಮಗೆ ಯಾವುದೋ ಒಂದು ಉದಾಹರಣೆ ಕೊಟ್ಟಿದ್ರು, ಯಾವುದೋ ಶ್ರುತಿ ಉದಾಹರಣೆ.
ಆ ಶ್ರುತಿ ಯಾರಿಗೂ ಗೊತ್ತಿಲ್ಲ, ಯಾರು ಕೇಳಿಲ್ಲ ಆ ಮಂತ್ರಗಳನ್ನ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆ ಉಭಯಥ ಆಗತ್ತೆ ಅಂತ ಹೇಳಿದ್ರಲ್ಲ, ಆ ಉಭಯಥಾಗತಿ ಇರ್ತಕ್ಕಂಥದ್ದು, ಅದಕ್ಕೆ ಈ ಒಂದು ಲೋಕದಲ್ಲಿ ದೃಷ್ಟಾಂತ ಇದೆಯಲ್ಲ ಅದರಂತೆಯೂ ಆಗಬಹುದು. ಲೋಕದಲ್ಲಿ ದೃಷ್ಟಾಂತ ಇದೆಯಲ್ಲ ಅದರಂತೆಯೂ ಆಗಬಹುದು ಅಂತ ಹೇಳಿ ಈ ಸೂತ್ರ ಅದಕ್ಕಾಗಿ ಬಂದಿರ್ತದೆ. ಇನ್ನೊಂದ್ಸಲ ಹೇಳೋಣ. ಓಂ ಉಪಪನ್ನಸ್ತಲ್ಲಕ್ಷಣಾರ್ಥೋಪಲಬ್ಧೇರ್ಲೋಕವತ. ಓಂ ಉಪಪನ್ನಸ್ತಲ್ಲಕ್ಷಣಾರ್ಥೋಪಲಬ್ಧೇರ್ಲೋಕವತ್ ಅಂತಕ್ಕಂಥ. ಉಪಪನ್ನ ತಲ್ಲಕ್ಷಣಾರ್ಥೋಪಲಬ್ಧೇ ಒಂದೇ, ಇದು ತಲ್ಲಕ್ಷಣಾರ್ಥ ಉಪಲಬ್ಧೆ ಅಂತಲ್ಲ, ಒಂದೇ ವರ್ಣಿದು. ತಲ್ಲಕ್ಷಣಾರ್ಥೋಪಲಬ್ಧೇ ಲೋಕವತ್ ಇತಿ ತ್ರಿಪದಾತ್ಮಕಮಿದಂ ಸೂತ್ರ. ಅಸ್ಮಿನ್ ಸೂತ್ರೇ ತ್ರೀಣಿ ಪದಾನಿ ವಿದ್ಯಂತೆ. ಉಪಪನ್ನಃ ತಲ್ಲಕ್ಷಣಾರ್ಥೋಪಲಬ್ಧೇ ಲೋಕವತ್ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅನ್ವಯಸ್ಥೋ ಏವಂ ವರ್ತತೆ. ಪಶ್ಯಾಮಃ ನೋಡಿ. ಉಪಪನ್ನ ಉಪಪನ್ನ ಇತ್ಯುಕ್ತೆ ಕಃ ಉಪಪನ್ನ? ಏನು ಉಪಪನ್ನ? ಯಾವುದು ಉಪಪನ್ನ? ಯುಕ್ತಿಯುಕ್ತವಾಗಿದೆ ಹೊಂದುತ್ತೆ ಅಂದ್ರೆ ಯಾವುದು ಅಂದ್ರೆ ಅದಕ್ಕೆ ಸೇರಿಸ್ಕೊಳ್ಬೇಕು ನಾವು. ಹಿಂದೆ ಹೇಳಿತ್ತಲ್ಲ ಸೂತ್ರ, ಅದನ್ನು ಸಿದ್ಧ ಮಾಡಿತ್ತಲ್ಲ ಅದು. ಅಯಂ ಉಭಯಥಾ ಭಾವ, ಉಭಯಥಾ ಗತಿ. ಗತಿ ಅಂತ ಅನ್ನೋದು ಬೇಡ, ಯಾಕೆ ಉಪಪನ್ನ ಅಂತ ಇದೆ ಪುಲ್ಲಿಂಗ, ಭಾವ ಅಂತ ಇರ್ಲಿ. ಅಯಂ ಉಭಯಥಾ ಭಾವ ಉಪಪನ್ನ. ಗೊತ್ತಾಯ್ತು? ಈ ಒಂದು ಉಭಯಥಾ ಭಾವ ಹಿಂದಿನ ಸೂತ್ರದಲ್ಲಿ ಏನು ಹೇಳಿದ್ರೋ, ಏನು ಹೀಗೂ ಆಗ್ಬಹುದು ಹಾಗೂ ಆಗ್ಬಹುದು. ಅಂದೇನು, ಆ ದೇವ್ಯಾನುಗತಿ ಬೇಕಾದ್ರೂ ಆಗ್ಬಹುದು, ದೇವ್ಯಾನುಗತಿ ಆಗದೆ ಇರಲೂಬಹುದು ಅಂತ ಉಭಯಥಾ ಭಾವ ಹೇಳಿದ್ರಲ್ಲ ಉಪಾಸನೆಗೆ, ಅದು ಉಪಪನ್ನ, ಯುಕ್ತಿಯುಕ್ತವಾಗಿದೆ. ಅದು ಉಪಪತ್ತಿಗೆ ಹೊಂದುತ್ತದೆ. ಕುತಃ, ಯಾತಕ್ಕೆ? ಕಾರಣ ಕೊಡಿ. ಅದ್ರ ಕಾರಣವನ್ನು ಕೊಡ್ತಾ ಇದ್ದಾರೆ. ತಲ್ಲಕ್ಷಣಾರ್ಥೋಪಲಬ್ಧೇ ಅಂದ್ರೇನು? ತಲ್ಲಕ್ಷಣಾರ್ಥ, ಆ ಒಂದು ಈ ತಲ್ಲಕ್ಷಣ ಅಂದ್ರೆ ಉಭಯಥಾ ಭಾವ ಇದೆಯಲ್ಲ, ಆ ಉಭಯಥಾ ಭಾವಕ್ಕೆ ಲಕ್ಷಣ. ಆ ಉಭಯಥಾ ಭಾವಕ್ಕೆ ಲಕ್ಷಣವಾಗಿರ್ತಕ್ಕಂತಹ ಸಾರ್ಥಕವಾದ ಮಂತ್ರಗಳು ಉಪಲಬ್ಧೆ ನಮಗೆ ಕಂಡು ಬರುತ್ತಿರುವುದರಿಂದ. ಯಾಕೆ? ಎಲ್ಲ ಶ್ರುತಿಗಳಲ್ಲಿಯೂ ಕೂಡ ಈ ಎರಡು ವಿಧ ಇದೆಯಲ್ಲ ಉಭಯಥಾ ಭಾವ, ಅದಕ್ಕೆ ಅದರ ಲಕ್ಷಣವನ್ನ ನಮಗೆ ನೋಡಿ, ಇದು ಇದರ್ಥ ಎಂಬತಕ್ಕಂಥದ್ದು. ಆ ಗತಿಗೆ, ಉಭಯಥಾ ಭಾವಕ್ಕೆ ಸಾರ್ಥಕ್ಯವನ್ನ ಹೇಳತಕ್ಕಂತಹ ಅರ್ಥ, ಸಾರ್ಥಕ್ಯ ಸಾರ್ಥಕ್ಯವನ್ನ ಹೇಳತಕ್ಕಂತಹ ಮಂತ್ರಗಳು ನಮಗೆ ಕಂಡು ಬರುತ್ತಿರುವುದರಿಂದ ಮಂತ್ರಗಳ ಕಂಡು ಬರ್ತಾ ಇದೆ. ಏನು? ಉಭಯಥಾ ಭಾವ. ಮತ್ತೆ ಹೋಯ್ತು, ಆ ಮಂತ್ರಗಳು ನಮ್ಗೆ ಗೊತ್ತಿಲ್ವಲ್ಲ ಅಂತಂದ್ರೆ ಲೋಕವತ್. ಏನೋ ಇದ್ದೇ ಇರುತ್ತೆ. ಲೋಕವತ್ ಅಂದ್ರೆ ಲೋಕದಂತೆಯೂ ಕೂಡ ಇದಾಗಬಹುದು. ಲೋಕದಲ್ಲೂ ಕೂಡ ಹೀಗೆ ಉಭಯಥಾ ಭಾವ ಕಂಡು ಬಂದಿದೆ. ಎಲ್ಲ ಆಗ್ತಾ ಇದೆ. ಲೋಕದಲ್ಲಿಯೂ ಕೂಡ ಹೀಗೆ ಉಭಯಥಾ ಭಾವ ಕಂಡು ಬಂದಿದೆ ಅಂತ ಹೇಳಿ ಈ ಒಂದು ಸೂತ್ರದ ಅರ್ಥ. ಹಿಂದಿನ ಸೂತ್ರವನ್ನ ಸಮರ್ಥನೆ ಮಾಡಿ ಹೇಳ್ತಕ್ಕಂಥ ಒಂದು ಸೂತ್ರ. ಈಗ ಇದಕ್ಕೆ ಅರ್ಥ ಗೊತ್ತಾಯ್ತಲ್ಲ ಸೂತ್ರಕ್ಕೆ, ಒಂದ್ಸಲ ಹೇಳ್ಕೊಳ್ಳೋಣ. ಓಂ ಉಪಪನ್ನಸ್ತಲ್ಲಕ್ಷಣಾರ್ಥೋಪಲಬ್ಧೇರ್ಲೋಕವತ್ ಅಯಂ ಉಭಯಥಾ ಭಾವ ಉಪಪನ್ನ ಕುತಃ ತಲ್ಲಕ್ಷಣಾರ್ಥೋಪಲಬ್ಧೇ ಕಥಂ ಲೋಕವತ್.
ಅಯಂ ವಿಭಾಗ ಸ್ಯಾತ್. ಈ ವಿಭಾಗ ಇದೆಯಲ್ಲ, ಆದ್ರೂ ಆಗ್ಬಹುದು, ಆಗಲಿಲ್ಲ, ಅದು ಲೋಕವತ್ತು, ಲೋಕದಲ್ಲೂ ಇದೆಯಲ್ಲ ಅದರಂತೆ ಆಗಬಹುದು ಅಂತಕ್ಕಂಥದ್ದು. ಈಗ ಭಾಷ್ಯ ಭಾಗವನ್ನ ನೋಡೋಣ. 376ನೇ ಭಾಷ್ಯ ಭಾಗ. ಉಪಪನ್ನಶ್ಚ ಅಯಂ ಉಭಯಥಾ ಭಾವ ಕ್ವಚಿತ್ ಅರ್ಥವತಿ ಗತಿ ಕ್ವಚಿತ್ ನ ಇತಿ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಅನ್ವಯ ಗಿನ್ವಯ ಮಾಡೋದಕ್ಕೆ ಏನು ಕಷ್ಟಪಡ್ಬೇಕಾಗಿಲ್ಲ ಸ್ವಾಮಿ. ಎಲ್ಲವನ್ನೂ ಕೂಡ ಭಗವಾನ್ ಶಂಕರರು ಹಾಗೆ ಈ ಒಂದು ದ್ರಾಕ್ಷಾ ಪಾಕದಂತೆ ಇಟ್ಟು ಬಿಟ್ಟಿದ್ದಾರೆ. ಇಲ್ಲಿ ಯಾವುದನ್ನು ಸುಮ್ಮನೆ ನಾವೇನೋ ಮಾಡಿದ್ವಿ, ಹೆಂಗ್ ಮಾಡಿದ್ವಿ ಏನೂ ಇಲ್ಲ. ಇಲ್ಲಿರೋ ಪದಗಳನ್ನ ಒಂದು ಸ್ವಲ್ಪ ಸರಿಯಾಗಿ 2 ಸರಿ ಓದ್ಬಿಟ್ಟು ಅದನ್ನ ಜೋಡಿಸ್ಕೊಂಡ್ಬಿಟ್ರೆ ಮುಗಿದೈತೆ ಅಷ್ಟೆ. ಇನ್ನೇನಾದ್ರೂ ನೀವು ಅದಕ್ಕೆ ಒಂದು ಪರ್ಯಾಯ ಪದ ಹಾಕ್ತೀನಿ ಅಂದ್ರೆ, ನಾನು ಹಾಗೆ ಹೀಗೆ ವೈಯಾಕರಣ ಅಂತ ಹೋದ್ರೆ ಅದೇನಾಗತ್ತೆ, ಅದು ಆ ಸೊಗಸು ಹೋಗುತ್ತೆ, ಅರ್ಥವೂ ಹಾಳಾಗುತ್ತೆ, ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ನಾವು ನೋಡಿರ್ಬೋದು, ಈ ಭಾಷ್ಯದಲ್ಲಿ ಕನ್ನಡ ಅನುವಾದ ಮಾಡುವಾಗ ಸ್ವಾಮಿ ಪಾದರವ್ರು ಏನ್ ಮಾಡಿದ್ದಾರೆ, ಅಲ್ಲಿ ಏನಿದೆಯೋ ಸಂಸ್ಕೃತ ಅದನ್ನೇ ಕನ್ನಡದಲ್ಲಿ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ವಿವರಣೆ ಕೊಡ್ತಾರೆ, ಅದಕ್ಕೆ ಬೇರೆ ವಿಚಾರ, ಆ ವಿವರಣೆ ಕೊಡೋದು ಬೇರೆ. ಆದರೆ ಅದನ್ನ ಹಾಕುವ ಅದೇ ಪದಗಳನ್ನ ಅದನ್ನೇ ಹಾಕಿದ್ರೆ ಅದಕ್ಕೆ ಅದು ಅಷ್ಟು ನಿಖರವಾಗಿ ಯಾವ ಪದ ಎಲ್ಲಿ ಹಾಕಬೇಕು ಅಷ್ಟೇ, ಒಂದು ಪದ ವ್ಯತ್ಯಾಸ ಆಗುವಾಗಿಲ್ಲ. ಹಾಗೆ ಭಗವತ್ಪಾದ ಶಂಕರು ಅನುಗ್ರಹ ಮಾಡಿರ್ತಕ್ಕಂತಹ ಭಾಷ್ಯ ಇದು. ನೋಡಿ, ಇಲ್ಲೇ ಇದೆ, ಉಪಪನ್ನಶ್ಚ ಅಯಂ ಉಭಯಥಾ ಭಾವ. ಅಯಂ ಉಭಯಥಾ ಭಾವ ಉಪಪನ್ನ ಅಂದ್ರೆ ಉಪಪನ್ನ ಅಂದ್ರೆ ಉಭಯಥಾ ಭಾವ ಸೇರಿಸ್ಕೊಳ್ಳಿ, ಅಷ್ಟೇ ಊರಾಯ್ತು. ಅಯಂ ಉಭಯಥಾ ಭಾವ ಉಪಪನ್ನ ಬಂದ್ಬಿಡ್ತಮ್ಮ ಅನ್ವಯ. ಉಭಯಥಾ ಭಾವ, ಉಭಯಥ, ಇದು ಈ ಉಭಯಥಾ ಭಾವ ಇದೆಯಲ್ಲ, ಇದು ಹೊಂದುತ್ತದೆ, ಯುಕ್ತಿಯುಕ್ತವಾಗಿದೆ. ಏನು ಉಭಯಥಾ ಭಾವ ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಕ್ವಚಿತ್ ಅರ್ಥವತಿ ಗತಿ ಕ್ವಚಿತ್ ನ ಇತಿ. ಕೆಲವು ಕಡೆ ಈ ಗತಿಗೆ ಅರ್ಥ ಇದೆ, ಏನು, ಈ ದೇವಯಾನದಿಂದ ಹೋಗುತ್ತಾನೆ ಅನ್ಬೇಕಾದ್ರೆ ಅರ್ಥ ಇದೆ. ಕೆಲವು ಕಡೆ ಅರ್ಥ ಇಲ್ಲ, ಏನು ಹಾಗೇನು ಹೋಗಲ್ಲ, ಎಲ್ಲ ಬೇರೆ ವಿಷಯ, ಬೇರೆ ಅರ್ಥ. ಕೆಲವು ಕಡೆ ಅರ್ಥ ಉಂಟು, ಕೆಲವು ಕಡೆ ಅರ್ಥ ಇಲ್ಲ. ಹೀಗೆ ಉಭಯಥಾ ಭಾವ ಇದೆಯಲ್ಲ, ಅದು ಯುಕ್ತಿಯುಕ್ತವಾಗಿದೆ. ಸರಿ ಸ್ವಾಮಿ, ಯಾತಕ್ಕೆ ಯುಕ್ತಿಯುಕ್ತವಾಗಿದೆ ಹೇಗೆ ಹೇಳ್ತೀರಿ ಅಂದ್ರೆ, ತಲ್ಲಕ್ಷಣಾರ್ಥೋಪಲಬ್ಧೆ. ತಸ್ಯ ಲಕ್ಷಣಂ ತಲ್ಲಕ್ಷಣಂ. ಯಾಕೆ ತಸ್ಯ ಲಕ್ಷಣ, ತಸ್ಯ ಆ ಉಭಯಥಾ ಭಾವಸ್ಯ ಅಂತ ಅರ್ಥ. ತಸ್ಯ ಅಂದ್ರೆ ಉಭಯಥಾ ಭಾವಸ್ಯ ಲಕ್ಷಣ. ಆ ಉಭಯಥಾ ಭಾವ ಇದೆಯಲ್ಲ, ಅದರ ಲಕ್ಷಣಕ್ಕೆ ಅರ್ಥ ಹೊಂದುವಂತಹ ಮಂತ್ರಗಳು ಉಪಲಬ್ಧೆ ಕಂಡು ಬರುತ್ತಿರುವುದರಿಂದ. ಹೀಗೆ ಎರಡೂ ಅರ್ಥ, ದೇವಯಾನಗತಿಯಿಂದ ಹೋಗುತ್ತಾನೆ, ದೇವಯಾನಗತಿಯಿಂದ ಹೋಗೋದಿಲ್ಲ. ಇಲ್ಲಿ ನಾವು ಗಮನವಿಟ್ಟು ನೋಡ್ಬೇಕಾದ್ದೇನು, ಗುರಿ ಒಂದೇ. ಗುರಿ ಏನಾಗಿದೆ, ಗುರಿ ಬೇರೆ ಆಗಿಲ್ಲ. ಉಪಾಸಕ ಅವನಿಗೇನು ಬ್ರಹ್ಮಪ್ರಾಪ್ತಿ ಹೋಗ್ತಾನೆ. ಬ್ರಹ್ಮಪ್ರಾಪ್ತಿ ಅನ್ನೋ ಗುರಿಯನ್ನ ಇವರು ಬೇರೆ ಹೇಳ್ತಾ ಇಲ್ಲ. ಇಲ್ಲಿ ಬೇರೆ ದಾರಿಲಿ ಹೋಗ್ತಾನೆ ಅಂದ್ರೆ ಗುರಿ ಅಲ್ಲ, ಅಂದ್ರೆ ಕೇವಲ ಆ ಗತಿಯನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ನೋಡಿ, ಅರ್ಥ ಗತಿ ಗತಿ ಅಂತಂತ ಗತೇರರ್ಥವತ್ತಮುಭಯಥಾನ್ಯಥಾ ಹಿ ವಿರೋಧ. ಉಭಯಥಾ ಗತಿ ಅಂತ ಅಷ್ಟೇ. ಗುರಿ ಏನು, ಗುರಿ ಒಂದೇ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅಂದ್ರೆ ದೇವಯಾನದಿಂದ ಒಬ್ಬ ಹೋಗ್ತಾನೆ, ಎಲ್ರೂ ದೇವಯಾನದಿಂದಲೇ ಹೋಗ್ಬೇಕು ಅಂತೇನು ಅದು ನಿಯಮ ಇಲ್ಲ. ಒಬ್ಬ ಬೇರೆ ವಿಧವಾಗಿ ಹೋಗ್ಬೋದು ಅಂತ. ಆ ಬೇರೆ ವಿಧ ಅಂತಂದ್ರೆ ಏನು, ಗುರಿ ಒಂದೇ, ಇಬ್ಬರು ಒಂದೇ ಕಡೆ ಹೋಗೋದು. ಯಾತಕ್ಕೆ ಇದು ನೋಡಿ, ಇವೆಲ್ಲ ನಮ್ಮ ಆ ಮೇಡಮ್ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ. ಯಾಕೆ ಹೊಂದ್ತಾ ಇಲ್ವಲ್ಲ, ಅಲ್ಲಿ ಹೇಳಿದ್ರು
ಏನು ಬೇಕಿಲ್ಲ, ಯಾವ ಸಾಧನನೂ ಬೇಕಿಲ್ಲ, ಸೀದಾ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತ ಪರ್ಯವಸಿತೋ ಭವತಿ ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾ ಇದ್ದಾರೆ ಏನು ಉಪಾಸನೆ ಮಾಡಿ ಏನು ಈ ದಾರಿ ಹೋಗ್ಬೇಕು, ಆ ದಾರಿಲಿ ಅವನ ಮಧ್ಯೆ ದೇವಯಾನ ಹೋಗ್ತಾನಲ್ಲ, ಇಲ್ಲಿಂದ ಬಿಟ್ಟ ಮೇಲೆ ಬ್ರಹ್ಮಲೋಕಕ್ಕೆ ಹೋಗೋವರೆಗೂ ಅವ್ನಿಗೆ ಎಷ್ಟು ಲೋಕ ಸಿಕ್ಕತ್ತೆ, ಎಷ್ಟೋ ಲೋಕ ಸಿಕ್ಕತ್ತೆ. ಅಲ್ಲಿಗೆಲ್ಲ ಅಧ್ಯಕ್ಷ ಇರ್ತಾರೆ, ಬಾ ಅಂತ ಕರೀತಾರೆ, ಒಂದು ಉಪಚಾರ ಮಾಡ್ತಾರೆ, ಕಳಿಸ್ತಾರ ಅಲ್ಲಿಂದ. ಯಾರಿಗೆ ಗೊತ್ತು ಸ್ವಾಮಿ ಇದು? ಯಾರ ಅನುಭವದಲ್ಲ ಇದೆಯಾ? ಯಾರ ಅನುಭವದಲ್ಲೂ ಇಲ್ಲ. ಇದು ಯಾಕೆ ಹೊಂತಾ ಇಲ್ವಲ್ಲ ಅಂತಂದ್ರೆ ಅದಕ್ಕೆ ಇಲ್ಲಿ ಉತ್ತರವನ್ನ, ಅದೆಲ್ಲ ಈ ಸೂತ್ರಗಳು ಉತ್ತರವನ್ನು ಹೇಳ್ತಾ ಇದ್ದಾರೆ ನೋಡಿ. ಅವನಿಗೆ ಬ್ರಹ್ಮವನ್ನು ತಲುಪ್ತಾನೆ, ಅವನಿಗೆ ಇದೇ ನಿಯಮ, ಹೀಗೆ ಹೋಗ್ತಾನೆ ಅಂತಕ್ಕಂಥದ್ದಿಲ್ಲ. ಉಭಯಥಾಗತಿ ಉಪಪದ್ಯತೆ, ಎರಡೂ ತರಹ ಗತಿ ಇದೆ. ಎರಡೂ ತರಹ ಅಂತಂದ್ರೆ ಏನು? ಒಂದು ದೇವಯಾನ ಮೂಲಕ ಆ ಸ್ಟೇಷನ್ಗಳಿರುತ್ತಲ್ಲ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಏನೋ ಉಪಚಾರ ಮಾಡಿಸ್ಕೊಂಡು ಹೋಗ್ತಾನೆ ಒಂದು. ಇನ್ನೊಂದು ಅನ್ಯಥಾಗತಿ ಇನ್ನೊಂದಿದೆಯಲ್ಲ, ಅದೇನಪ್ಪಾ ಅಂದ್ರೆ ಅದಕ್ಕೆ ಹೇಳ್ತಾರೆ ಮುಂದೆ, ಏನೂ ಇಲ್ಲ. ಆ ಗತಿ ಇದೆಯಲ್ಲ ಅದು ಏನೂ ಇಲ್ಲ. ಇಲ್ಲಿಂದ ಬಿಟ್ಟಾಗಲೂ ಅಲ್ಲ, ಎಲ್ಲಿಂದ? ಈ ದೇಹವನ್ನ ಬಿಟ್ಟಾಗಲೂ ಅಲ್ಲ, ಇಲ್ಲಿಂದ ಭೂಲೋಕದಿಂದ ಬಿಟ್ಟಾಗಲೂ ಅಲ್ಲ, ಲೋಕಾಂತರಕ್ಕೆ ಹೋಗುವಾಗಲೂ ಅಲ್ಲ, ದೇಹ ಬಿಟ್ಟಾಗಲೂ ಅಲ್ಲ. ಮತ್ಯಾವಾಗ? ಯಾವಾಗ ಇವನಿಗೆ ವಾಕ್ಯಾರ್ಥ ಜ್ಞಾನವಾಯಿತೋ ಬದುಕಿರುವಾಗ, ಆವಾಗಲೇ ಅವನು ಸೀದಾ ಎಲ್ಲಿಗೆ? ಬ್ರಹ್ಮಜ್ಞಾನವನ್ನು ಪ್ರಾಪ್ತವಾಯಿತು, ಮೋಕ್ಷ ಪ್ರಾಪ್ತಿ ಆಯಿತು. ಬ್ರಹ್ಮಜ್ಞಾನ ಪಡ್ಕೊಂಡ ಮೋಕ್ಷ ಪ್ರಾಪ್ತಿ. ಯಾವ ಯಾನನೂ ಇಲ್ಲ, ದೇವಯಾನವೂ ಇಲ್ಲ, ಏನು. ಇದು ಆಗ್ಬಹುದು, ಕೆಲವರಿಗೆ ಇದು ಆಗ್ಬಹುದು. ಅದನ್ನ ಇಲ್ಲಿ ಕ್ರಮಮುಕ್ತಿ ಮತ್ತು ಸದ್ಯೋಮುಕ್ತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಕ್ರಮಮುಕ್ತಿ ಸದ್ಯೋಮುಕ್ತಿ ಅಂತಕ್ಕಂಥದ್ದನ್ನ ನಾವು ಯಾತಕ್ಕೆ ಹೇಳಿದ್ವಿ ಗೊತ್ತೇ? ಅಧಿಕಾರಿ ಭೇದದಿಂದ ಮಾತ್ರ ಹೇಳಿದ್ದು, ಎರಡು ಮುಕ್ತಿ ಅಂತ ಇಲ್ಲ. ಇರೋದೇ ಒಂದು ಮುಕ್ತಿ, ಅದೇ ಸದ್ಯೋಮುಕ್ತಿ, ವಾಕ್ಯಾರ್ಥ ಜ್ಞಾನ ಸಮಕಾಲ ಮುಕ್ತಿ ಅಷ್ಟೇ. ಇದು ಅಧಿಕಾರಿ ಭೇದದಿಂದ ಹೇಳಿದ್ದಷ್ಟೇ ನಾವು ಅಂತ ಮುಂದೆ ಹೇಳ್ತಾರೆ, ಅದು ಬರುತ್ತೆ ಹೀಗೆ ಅರ್ಥ. ತಲ್ಲಕ್ಷ ಗತಿ ಕಾರಣಭೂತೋ ಹಿ ಅರ್ಥ ಪರ್ಯಂಕ ವಿದ್ಯಾದಿಷು ಸಗುಣೇಶು ಉಪಾಸನೆಷು ಉಪಲಭ್ಯತೆ. ಈ ಸಗುಣೋಪಾಸನೆಗಳಲ್ಲಿ ಉಪಾಸನೆ ಮಾಡ್ತಾ ಇದ್ದಾನೆ ಅಲ್ಲಿ. ಈ ಉದಾಹರಣೆಗೆ ಇಲ್ಲಿ ದೃಷ್ಟಾಂತಕ್ಕೆ ಕೌಶಿತಿಕೆ ಉಪನಿಷತ್ತರ ಹೇಳಿದ್ರು, ಅಲ್ಲಿ ಬ್ರಹ್ಮವನ್ನು ಪಡಿತಾನೆ ಉಪಾಸಕ ಅಂತ ಹೇಳಿದ್ರು. ಅದು ಯಾವಲ್ಲಿ ಭಾಗ? ಅದಕ್ಕೆ ಪರ್ಯಂಕ ವಿದ್ಯೆ ಅಂತ ಹೆಸರು. ಅದು ಬ್ರಹ್ಮವನ್ನ ಪರ್ಯಂಕಸ್ಥ ಅಂತ ಹೇಳಿ ಅವನು ಅಲ್ಲಿ ತಬಡಿತಾನೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಅದು ಪರ್ಯಂಕ ವಿದ್ಯೆ ಅಂತ ಹೆಸರಾಗುತ್ತೆ. ಅದಕ್ಕೆ ಅಲ್ಲಿ ಹೀಗೆ ಗತಿಗೆ ಕಾರಣವಾಗಿರ್ತಕ್ಕಂಥ ಒಂದು ಅರ್ಥ ಪ್ರಯೋಜನ ಇದೆ, ಅದು ಪರ್ಯಂಕ ವಿದ್ಯಾದಿಶು. ಈ ಗತಿಗೆ ಅರ್ಥ ದೇವಯಾನದಲ್ಲಿ ಹೋಗ್ತಾನೆ ಅಂತ ಅನ್ನೋದು ಎಲ್ಲಿ ಅರ್ಥವತ್ತಾಗಿದೆ ಅಂದ್ರೆ ಪರ್ಯಂಕ ವಿದ್ಯಾದಿಶು ಸಗುಣೇಶು. ಸಗುಣವಾದ ಪರ್ಯಂಕ ವಿದ್ಯೆ ಮೊದಲಾದವುಗಳಲ್ಲಿ ಇದು ಉಪಲಭ್ಯತೆ ಕಂಡು ಬರುತ್ತೆ. ಅದು ಹೊಂದುತ್ತೆ ಅಲ್ಲಿ. ಏನಲ್ಲಿ ಯಾಕೆ ಹೊಂದುತ್ತೆ ಅಂದ್ರೆ ತತ್ರ ಹಿ ಪರ್ಯಂಕಾರೋಹಣಂ ಪರ್ಯಂಕಸ್ಥೇನ ಬ್ರಹ್ಮಲೋಕ ಇದೆ, ಅವನ ಪರ್ಯಂಕದಲ್ಲಿ ಇರ್ತಾನೆ, ಅವನ ಜೊತೆ ಹೋಗ್ತಾನೆ, ಅಲ್ಲಿ ಸಂವದನಂ, ಅಲ್ಲಿ ಮಾತಾಡ್ತಾನೆ, ವಿಶಿಷ್ಟ ಗಂಧಾದಿ ಪ್ರಾಪ್ತಿಶ್ಚ, ಅಲ್ಲಿ ಏನೋ ಒಳ್ಳೆ ಸುವಾಸನೆಯಿಂದ ಕೂಡಿರುತ್ತೆ, ಹಾಗಿರುತ್ತೆ, ಅದನ್ನೆಲ್ಲ ಅನುಭವಿಸ್ತಾನೆ. ಇತ್ಯೇವಮಾದಿ ಬಹು ದೇಶಾಂತರ ಪ್ರಾಪ್ತ್ಯಾಯತ್ತಂ ಶ್ರೂಯತೆ. ಇಂಥ ಇವೆಲ್ಲ ಯಾವ್ದಿದು? ಇವೆಲ್ಲ ಅಲೌಕಿಕವಾದದ್ದು ಅನುಭವಗಳಿದು. ಇದು ಎಲ್ಲಿದೆ? ಇದು ದೇಶಾಂತರ, ಈ ದೇಶ ಅಲ್ಲ, ಭೂಲೋಕ ಅಲ್ಲ, ಯಾವುದೋ ದೇಶಾಂತರ ಪ್ರಾಪ್ತಿ, ಅದನ್ನ ಆಧರಿಸಿ ಇದೆ. ಅದಕ್ಕೆ ಅದಾದ್ರೆ ಮಾತ್ರ ಅಲ್ಲಿ ಇರುತ್ತೆ. ಆಯತ್ತ ಅದಕ್ಕೆ ಅಧೀನವಾಗಿದೆ, ದೇಶಾಂತರ ಪ್ರಾಪ್ತಿಗೆ ಅಧೀನವಾಗಿದೆ ಇವೆಲ್ಲ. ಏನು ಅಲ್ಲಿ ಆ ಭೋಗ ಅನುಭವಿಸ್ತಾನೆ, ಇಲ್ಲಿ ಅನುಭವಿಸ್ತಾನೆ, ಅದೇ ದೇಶಾಂತರ ಪ್ರಾಪ್ತಿ. ಅಲ್ಲಿ ಏನಾಗುತ್ತೆ? ತತ್ರ ಅರ್ಥವತಿ ಗತಿ. ಅಲ್ಲಿ ಆ ಸಗುಣ ವಿದ್ಯೆ ಹೇಳುವಾಗ ಉಪಾಸನ ಹೇಳ್ಕೊಂಡು ಮಾಡ, ಅಲ್ಲಿ ಈ ಒಂದು ಗತಿ ಇದೆಯಾ, ದೇವಯಾನ ಗತಿಯಿಂದ ಹೋಗುತ್ತಾನೆ ಅನ್ನೋದು ಅಲ್ಲಿ ಹೊಂದುತ್ತೆ. ಮತ್ತು ನಹಿ ನೋಡಿ, ಇನ್ ಮುಂದೆ ಹೇಳ, ನಹಿ ಆದರೆ, ನತು ಅಂತ ಹೇಳಿದ್ರು ಆಗುತ್ತೆ. ಆದರೆ ಸಮ್ಯಕ್ ದರ್ಶನೆ
ತಲ್ಲಕ್ಷಣಾರ್ಥೋಪಲಬ್ಧಿರಸ್ತಿ. ಆದರೆ ಸಮ್ಯಕ್ ದರ್ಶನದಲ್ಲಿ ಅದೇನು ಹೇಳ್ತಾರೆ ಮುಂದೆ, ಸಮ್ಯಕ್ ದರ್ಶನದಲ್ಲಿ ತಲ್ಲಕ್ಷಣಾರ್ಥೋಪಲಬ್ಧಿ ನ ಅಸ್ತಿ. ಆ ಉಭಯಥಾಭಾವಕ್ಕೆ ಹೊಂದುವಂತಹ ಯಾವ ಯುಕ್ತಿಗಳೂ ಕೂಡ ಸಮ್ಯಕ್ ದರ್ಶನದಲ್ಲಿ ಹೊಂದುವುದಿಲ್ಲ. ನೋಡಿ, ಸ್ಪಷ್ಟವಾಗಿ ಹೇಳಿದ್ರು. ನೀವು ಏನು ಆಕ್ಷೇಪಣೆ ಮಾಡಿದ್ರು ಅದು ಶಂಕರ ಭಗವತ್ಪಾದರೆ ಹಾಕೊಂಡ್ಬಿಟ್ರು, ಹೊಂದೋದಿಲ್ಲ ಅದು. ಮತ್ತೇನು ಅಂದ್ರೆ, ನಹಿ ಆತ್ಮೈಕತ್ವ ದರ್ಶಿನಾಂ ಆಪ್ತ ಕಾಮಾನಾಂ ಇಹೈವ ದಗ್ಧಾಶೇಷ ಕ್ಲೇಶ ಬೀಜಾನಾಂ ಆರಬ್ಧ ಭೋಗ ಕರ್ಮಾಶಯ ಕ್ಷಪಣ ವ್ಯತಿರೇಕೇನ ಅಪೇಕ್ಷಿತವ್ಯಂ ಕಿಂಚಿದಸ್ತಿ. ಏನು ವಾಕ್ಯ ಸ್ವಾಮಿ ನೋಡಿ, ನೋಡಿ ಎಂಥ ವಾಕ್ಯ ಬರೆದಿದ್ದಾರೆ. ನಹಿ ಆತ್ಮೈಕತ್ವದರ್ಶಿನಾಂ ಆಪ್ತ ಕಾಮಾನಾಂ, ಆಪ್ತ ಕಾಮನಾಗಿರತಕ್ಕಂತಹ ಆತ್ಮೈಕತ್ವದರ್ಶಿಗೆ ಇಹ ಇವ, ಇಹ ಇವ ಅಂದ್ರೆ ಇಲ್ಲೇ, ಇಹ ಇವ ಅಂತ ಅನ್ನೋದಕ್ಕೆ ಅರ್ಥ ಹೇಳ್ತಾರೆ. ಇಹ ಇವ ಸರ್ವೇ ಪ್ರವಿಲೀಯಂತಿ ಕಾಮಾಹ. ಮುಂಡಕೋಪನಿಷತ್ತು ಹೇಳ್ತಾ ಅಲ್ಲಿ ಇಹೈವ ಅಂತ ಅನ್ನೋಕೆ ಅರ್ಥ, ಇಹೈವ ಜೀವನ್ನೇವ ನ ಮೃತ ಸನ್. ಇಷ್ಟು ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ ಆಚಾರ್ಯ. ಏನು ಕ್ರಿಸ್ಟಲ್ ಕ್ಲಿಯರ್ ಅಂದ್ರೆ ಅದಕ್ಕಿಂತಲೂ ಕ್ಲಿಯರ್. ಇಹೈವ ಅಂದ್ರೆ ಜೀವನ್ನೇವ ನ ಮೃತ ಸನ್. ಇದು ಈವಾಗಲೇನೆ ಏನಾಗುತ್ತೆ ಅವನಿಗೆ, ಯಾತಕ್ಕೆ? ದಗ್ಧ ಅಶೇಷ ಕ್ಲೇಶ ಬೀಜಾನಾಂ, ಅಶೇಷ ಕ್ಲೇಶ ಬೀಜಾನಾಂ. ಕ್ಲೇಶ ಅಂದ್ರೆ ಪಂಚಕ್ಲೇಶಗಳಿದೆಯಲ್ಲ, ಅವಿದ್ಯಾ ಆದಿ ಅವಿದ್ಯಾದಿಗಳು, ಅವಿದ್ಯಾ ರಾಗ ದ್ವೇಷ ಇವೆಲ್ಲ ಇದೆಯಲ್ಲ, ಅದು ಅಸ್ಮಿತಾ. ಇದು ಇದು ಅವಿದ್ಯಾದಿ ಪಂಚಕ್ಲೇಶಗಳನ್ನ ಅಶೇಷ, ಒಂದು ಸ್ವಲ್ಪವೂ ಕೂಡ ಶೇಷ ಉಳಿಯದಂತೆ ಪೂರ್ಣವಾಗಿ ಆ ಒಂದು ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಬೀಜ ಇದೆಯಲ್ಲ, ಅದನ್ನ ದಗ್ಧ ಸುಟ್ಟು ಹಾಕಿಕೊಂಡಿರುತ್ತಾನೆ. ಅವನು ಸುಟ್ಟು ಹಾಕಿಕೊಂಡಿರುತ್ತಾನೆ. ಮತ್ತೆ ಆರಬ್ಧ ಭೋಗ ಕರ್ಮಾಶಯ ಕ್ಷಪ. ಮತ್ತು ಇನ್ನೊಂದೇನು, ಅವನಿಗೆ ಆರಬ್ಧ ಭೋಗ, ಪ್ರಾರಬ್ಧ ಅನ್ನೋದು ಪ್ರಾರಬ್ಧವಾಗಿ ಬಿಟ್ಟಿದೆ. ಪ್ರಾರಬ್ಧ ಅದ್ರ ಭೋಗ, ಆ ಪ್ರಾರಬ್ಧ ಪ್ರಾರಂಭವಾಗಿರೋದನ್ನ ಹೇಗೆ ನಾವು ಕಳ್ಕೋಬೇಕು? ಅದನ್ನ ಅನುಭವಿಸಿ ಕಳ್ಕೋಬೇಕು, ಮತ್ತೆ ಜ್ಞಾನದಿಂದ ಕಳ್ಕೊಳ್ಬೇಕು. ಇಲ್ಲಿ ಜ್ಞಾನದಿಂದ ಕಳ್ಕೊಳ್ಬೇಕು, ಅನುಭವಿಸಿ ಕಳ್ಕೊಳ್ಬೇಕು ಅಂತ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನುಭವಿಸಿ ಕರ್ಮವನ್ನ, ಕರ್ಮದ ಇದೆಯಲ್ಲ ಅದು ಕರ್ಮವನ್ನ ಕ್ಷಪಣ, ಅದನ್ನ ಕಳೆದುಕೊಳ್ಳುವುದಕ್ಕಿಂತ ಬೇರೆಯಾಗಿ ಬೇರೆ ಇನ್ನೇನೂ ಇರುವುದಿಲ್ಲ. ಯಾರಿಗೆ? ಇವನಿಗೆ ಏನಿಲ್ಲ, ಕರ್ಮವನ್ನು ಕಳ್ಕೋಬೇಕಷ್ಟೇ, ಇನ್ನೇನೂ ಇರೋದಿಲ್ಲ. ಇಲ್ಲಿ ಇಂತಹ ಕಡೆ ತತ್ರ ಅನರ್ಥಿಕ ಗತಿ, ಇಲ್ಲಿ ಯಾವ ಗತಿಯೂ ಇಲ್ಲ, ಅದಕ್ಕೆ ಅರ್ಥವೇ ಇಲ್ಲ ಇದಕ್ಕೆ. ಮತ್ತೆ ಲೋಕವಚ್ಚ ಏಷ ವಿಭಾಗೋ ದ್ರಷ್ಟವ್ಯ. ಮತ್ತೆ ಈ ವಿಭಾಗ ಇದೆಯಲ್ಲ, ಅದನ್ನ ನಮ್ಮ ಲೋಕದಲ್ಲೂ ಕೂಡ ಅದು ನಾವು ಕಂಡಿದೆ. ಏನು ಕಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇರ್ತಾರೆ, ಯಥಾ ಲೋಕೆ ಗ್ರಾಮ ಪ್ರಾಪ್ತೌ ದೇಶಾಂತರ ಪ್ರಾಪಣ ಪಂಥಾ ಅಪೇಕ್ಷತೆ. ಇನ್ನು ಒಂದು ಊರಿಂದ ಇನ್ನೊಂದು ಊರು ಹೋಗ್ಬೇಕು, ಆವಾಗ ಏನಾಗುತ್ತೆ? ದೇಶಾಂತರ ಪ್ರಾಪಣ ಪಂಥ. ಇನ್ನೊಂದು ಊರು ಹೋಗ್ಬೇಕಾದ್ರೆ ಅದಕ್ಕೆ ಒಂದು ದಾರಿ ಬೇಕು, ಅದಕ್ಕೆ ಬೇಕು, ದಾರಿ ಅಪೇಕ್ಷೆ ಬೇಕು. ಆದರೆ ಈ ಆರೋಗ್ಯ ಪ್ರಾಪ್ತವು, ಈ ಆರೋಗ್ಯ ನಾವು ಒಂದು ದೃಢಕಾಯತೆ, ದಾರ್ಢ್ಯತೆ, ದೇವನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಯಾವ ಗತಿ ಇದೆ, ಎಲ್ಲಿ ಹೋಗ್ಬೇಕು, ಅದಕ್ಕೆ ಬೇರೆ ಬೇರೆ ಸಾಧನ ಇದೆ, ಅದಕ್ಕಿಲ್ಲ ಅಂತಲ್ಲ. ಆದರೆ ಗತಿ ಅಂತಕ್ಕಂಥದ್ದು ಇಲ್ಲ. ಏವಂ ಇಹಾಪಿ, ಇದೇ ರೀತಿ ಇಲ್ಲಿಯೂ ಕೂಡ ಅಂತ ಹೇಳಿ, ಭೂಯಶ್ಚ ಏನಂ ವಿಭಾಗಂ ಚತುರ್ಥಾಧ್ಯಾಯೇ ನಿಪುಣತರಂ ಉಪಪಾದಯಿಷ್ಯಾಮಃ. ಮತ್ತೆ ಇಲ್ಲಿ ಬರೀ ಇಷ್ಟು ಮಾತ್ರ ಹೇಳಿದ್ದೇವೆ ಸಂಕ್ಷೇಪವಾಗಿ. ಅಲ್ಲಿ ಭೂಯಶ್ಚ ಮತ್ತೆ ಪುನಃ ಏನಂ ವಿಭಾಗಂ, ಈ ವಿಭಾಗವನ್ನ 4ನೇ ಅಧ್ಯಾಯದಲ್ಲಿ ಇನ್ನೂ ಕೂಡ ನಿಪುಣತರಂ, ಯುಕ್ತವಾಗಿ ಮನದಟ್ಟಾಗುವಂತೆ ನಾವು ಉಪಪಾದಯಿಷ್ಯಾಮಃ, ಪ್ರತಿಪಾದನೆ ಮಾಡುತ್ತೇವೆ.
ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಭಗವತ್ಪಾದರು. ಯಾತಕ್ಕೆ ಒಂದು ವಿಚಾರ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು, ನಮ್ಮ ಮನಸ್ಸು ತಂದ್ಕೊಳ್ಬೇಕು. ಯಾತಕ್ಕೆ ಇಲ್ಲಿ ಮಾಡಿದ್ದಲ್ಲ ಅಲ್ಲಿ ಏನಂದ್ರೆ ನೋಡಿ, ಇಲ್ಲಿ ಒಂದು ಸಣ್ಣ ಸಂಶಯ ಬರೋದಕ್ಕೆ ಕಾರಣ ಇದೆ. ಏನಿಲ್ಲಿ ಅಂತಂದ್ರೆ ಒಂದ್ ಪದ ಹಾಕ್ಬಿಟ್ರಿಲ್ಲಿ, ಏನು ಆರಬ್ಧ ಭೋಗ ಕರ್ಮಾಶಯ ಕ್ಷಪಣ ವ್ಯತಿರೇಕೇಣ ಅಂತ ಪದ ಹಾಕ್ಬಿಟ್ರು. ಓಹೋ, ಪ್ರಾರಬ್ಧ ಶುರುವಾಗ್ಬಿಟ್ಟಿದೆಯಪ್ಪ, ಅದನ್ನ ಭೋಗಿಸಿ ಕ್ಷಯ ಮಾಡ್ಕೊಳ್ಬೇಕಷ್ಟೆ. ಸಂಚಿತಾಗಾಮಿ ನಿನ್ ಜ್ಞಾನ ನಾಶ ಆಗ್ಬಿಟ್ಟಿದೆ, ಪ್ರಾರಬ್ಧ ಅದು ಪ್ರಾರಂಭ ಆಗ್ಬಿಟ್ಟಿದೆಯಲ್ಲ ಬಿಟ್ಟ ಬಾಣದಂತೆ. ಆದ್ದರಿಂದ ಅದನ್ನ ಅನುಭವಿಸ್ಬಿಟ್ಟು, ಅದನ್ನ ಅನುಭವಿಸಿ ಎಲ್ಲಿವರೆಗೆ ಇರುತ್ತೆ ಅದು ಪ್ರಾರಬ್ಧ ಅನುಭವಿಸೋದು ಅನ್ನೋದು ದೇಹ ಇರೋವರೆಗೂ ಇರುತ್ತೆ. ಯಾವಾಗ ದೇಹ ಹೋಯ್ತೋ ಪ್ರಾರಬ್ಧನೂ ಹೋಯ್ತು. ಪ್ರಾರಬ್ಧ ಇರೋವರೆಗೆ ಮಾತ್ರ ದೇಹ. ಸೊ ಹೀಗಾಗಿ ಈ ದೇಹ ಬಿಟ್ಟ ಮೇಲೆ ಅಂತ ಅರ್ಥ ಬಂದ್ಬಿಡುತ್ತಲ್ಲ ಅಂತ ಯಾರಿಗಾದರೂ ಏನು ಸಂಶಯ ಬರಬಹುದು. ಅದಕ್ಕಾಗಿ ನಾವು 4ನೇ ಅಧ್ಯಾಯದಲ್ಲಿ ಈ ಒಂದು ಸಂಶಯವನ್ನ, ಅದಕ್ಕೆ ಸಮಾಧಾನವನ್ನ ಹೇಳುತ್ತೇವೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಉತ್ಪನ್ನ ಹಿ ವಿದ್ಯಾ ಫಲಸಿದ್ಧಿಂ ಪ್ರತಿ ನ ಕಿಂಚಿದನ್ಯದಪೇಕ್ಷತೆ ಉತ್ಪತ್ತಿಂ ಪ್ರತಿತು ಅಪೇಕ್ಷತೆ ಸರ್ವಾಪೇಕ್ಷಾ ಚ ಯಜ್ಞಾದಿ ಶ್ರುತೇರಶ್ವವತ್ ಅನ್ನುವ ಸೂತ್ರ. ಅಲ್ಲಿ ಅವನು ಹೇಳ್ತ ಮತ್ತೆ ಇನ್ನೊಂದು ಇದು ಅವಿಭಾಗೋ ಯಾವದ್ವಿಭಾಗ ಅಂತ ಇಲ್ಲ, ಅವಿಭಾಗೋ ಲೋಕವತ್ ಅಂತಕ್ಕಂಥ ಒಂದು ಸೂತ್ರ. ಅದರಲ್ಲೂ ಕೂಡ ಇದನ್ನೆಲ್ಲ ಹೇಳ್ತಾರೆ. 4ನೇ ಅಧ್ಯಾಯದಲ್ಲಿ ಬರುತ್ತೆ. ಇದು ಸಂಶಯ ಪ್ರಾಪ್ತವಾಗಬಹುದು ಅಂತ ನಾವು ಈಗಲೇ ಊಹೆ ಮಾಡಿ ಅದಕ್ಕೆ ಹೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಆ ಅಧಿಕರಣ ಮುಗಿತ್ತು. ಇಲ್ಲಿ ಈ ಮುಂದೆ ಇದೇ ವಿಚಾರನ ಇನ್ನೊಂದು ಭಾಗ ಹೇಳ್ಬಿಟ್ಟು ಇದನ್ನ ಮುಕ್ತಾಯ ಮಾಡ್ತಾರೆ. ಮುಂದೆ ಬೇರೆ ವಿಚಾರ ಬರುತ್ತೆ. ಮುಂದೆ ಇದು ವಿಚಾರ ಬಹಳ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಚಾರ. ಮುಂದೆ ಅನಿಯಮಾಧಿಕರಣ ಅಂತ ಬರುತ್ತೆ. ಇದನ್ನ ನಾಳೆ ನೋಡೋಣ. ಮತ್ತೆ ಒಂದು ಸಣ್ಣ ಒಂದು ವಿಚಾರ ಇದೆ, ದಯಮಾಡಿ ಎಲ್ಲರೂ ಕೇಳಿ. ಈ